ನಮಸ್ಕಾರ, ನಾನು ಶುಭಾ. ಮೆಂತ್ಯ ಸೊಪ್ಪು ಕಡ್ಡಿ ಬಿಸಾಕ್ತಾ ಇದ್ದೀರಾ? ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ. ನಿಮ್ಮ ಹಣ ಮತ್ತು ಸಮಯ ಎರಡೂ ಉಳಿತಾಯ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ. ಈ ಥರ ಒಡೆದೋಗಿರೋ ಕಪ್ಸ್ ಆಗಲಿ ಇಲ್ಲ ಪ್ಲಾಸ್ಟಿಕ್ದು ಚಿಕ್ಕ ಕಪ್ ಇದ್ದರೆ ತಗೋಬಿಡಿ, ವೇಸ್ಟ್ ಇದೆ ಯಾವುದನ್ನು. ರೆಗ್ಯುಲರ್ ಆಗಿ ಬಳಸ್ತಿರಲ್ಲ, ಒಂದು ಸ್ವಲ್ಪ ರೈಸು, ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನು, ಲವಂಗ ಒಂದು 5ರಿಂದ 6 ಹಾಕ್ಕೊಬಿಟ್ಟು ಟಿಶ್ಯೂ ಪೇಪರ್ ಹಾಕ್ಕೋಬೇಕು. ನಮ್ಮ ಮನೇಲಿ ಟಿಶ್ಯೂ ಪೇಪರ್ ಇಲ್ಲ ಅನ್ನೋರು ಪ್ಲಾಸ್ಟಿಕ್ ಕವರ್ ಆದ್ರೆ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಸ್ವಲ್ಪ ಹೋಲ್ಸ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಬೀರುವಲ್ಲಿ ಕಬೋರ್ಡಲ್ಲಿ, ಇವಾಗ ತುಂಬ ಚಳಿ ಇದೆ, ಸೀರೆಗಳು ಒಂಥರ ಬೂಸ್ಟು ಬಂದುಬಿಡುತ್ತೆ ಮತ್ತು ಒಂಥರ ಸ್ಮೆಲ್ ಬರುತ್ತಲ್ವಾ. ನೀವು ಇದನ್ನು ಇಟ್ಬಿಟ್ರೆ ಬೂಸ್ಟ್ ಬರಲ್ಲ, ಎಕ್ಸ್ಟ್ರಾ ತೇವಾಂಶನೆಲ್ಲ ಹೀರ್ಕೊಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಈ ಟ್ರಿಕ್ಸ್ ತುಂಬ ಚೆನ್ನಾಗಿದೆ. ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ತಗೊಂಡು ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಪೇಸ್ಟು, ನಿಮ್ಮ ಮನೇಲಿ ರೆಗ್ಯುಲರ್ ಆಗಿ ನೀವು ಯಾವ ಪೇಸ್ಟ್ ಬಳಸ್ತಿರಲ್ಲ ಒಂದು ಸ್ವಲ್ಪ ಪೇಸ್ಟು, ಲವಂಗ ಒಂದು 4 ಇಟ್ಕೊಬಿಟ್ಟು, ದೇವ್ರ ಪೂಜೆಗಂತೂ ಕರ್ಪೂರ ಬಳಸ್ತಾ ಇರ್ತೀವಿ, ಒಂದು 4 ಕರ್ಪೂರ ಇಟ್ಬಿಟ್ಟು ಇದನ್ನು ಬೆಳಗಿಸಿ. ಈ ಥರ ನೀವು ದಿನ ಸಂಜೆ ಟೈಮ್ ಮಾಡ್ಕೊಂಬಂದರೆ ನೀವು ನಿಮ್ಮ ಮನೆಯಲ್ಲಿ ಇವಾಗ ಸಣ್ಣ ಸಣ್ಣ ನೊಣಗಳು ಕಿಚನಲ್ಲಿ ಓಡಾಡ್ತಾ ಇರುತ್ತೆ, ಈ ಫ್ರೂಟ್ಸು ತರಕಾರಿ ಇಟ್ಟಿರೋ ಹತ್ರ. ಈ ಥರ ನೀವು ಬೆಳಗಿಸಿದ್ರೆ ಸೊಳ್ಳೆ ಆಗಲಿ ಆ ಸಣ್ಣ ಸಣ್ಣ ನೊಣಗಳು ಬರಲ್ಲ. ಟ್ರೈ ಮಾಡಿ. ನಾವು ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡಾಗ ಎಲೆ ಮಾತ್ರ ಬಿಡಿಸ್ಕೊಬಿಡ್ತೀವಿ, ಕಡ್ಡಿ ಎತ್ತಿ ಬಿಸಾಕ್ಬಿಡ್ತೀವಿ. ಸ್ವಲ್ಪ ಜನ ಬಳಸ್ಕೊತಾರೆ, ಇನ್ನು ಸ್ವಲ್ಪ ಜನ ಬಿಸಾಕ್ತೀವಲ್ಲ. ಎಲೆಗಿಂತ ಕಡ್ಡಿಯಲ್ಲಿ ಒಂದು ಒಳ್ಳೆ ಪೋಷಕಾಂಶಗಳಿರುತ್ತೆ, ಯಾವತ್ತೂ ಬಿಸಾಕಕ್ಕಂತೂ ಹೋಗಬೇಡಿ. ನಾನು ಕಡ್ಡಿ ನೀಟಾಗಿ ವಾಶ್ ಮಾಡ್ಕೊಂಬಂದು ಎಳೆದು ಎಷ್ಟಿತ್ತೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಬಲ್ತಿರೋದು ಬಿಸಾಕ್ಬಿಟ್ಟಿದ್ದೀನಿ. ಒಂದು ಬಟ್ಲಿಗೆ ಸೇರಿಸ್ಕೊಂಡೆ. ಆಲೂಗಡ್ಡೆ ಅಷ್ಟೇ, ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ ಒಂದು ದೊಡ್ಡದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ 1, ಬೆಳ್ಳುಳ್ಳಿ ಜಜ್ಜಿರೋದು ಎಸ್ಲು ಒಂದು 3, ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಒಂದು ಚೂರು ಗರಂ ಮಸಾಲ ಸ್ವಲ್ಪ ಸೇರಿಸ್ಕೊಳ್ಳಿ. ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನು, ಕಡಲೆ ಹಿಟ್ಟು ಒಂದು 8ರಿಂದ 9 ಟೇಬಲ್ ಸ್ಪೂನು, ಅಂದರೆ ಒಂದು ಚಿಕ್ಕ ಕಪ್ಪಷ್ಟು ಅಂದ್ಕೊಳ್ಳಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ಉಪ್ಪು ಖಾರ ನೋಡಿಕೊಂಡು ಸೇರಿಸಿ, ಮಕ್ಕಳಿಗೆಲ್ಲ ಮಾಡ್ತಾ ಇರೋದು. ಒಂದು ಸತಿ ನಿಮಗೆ ಟೇಸ್ಟ್ ಗೊತ್ತಾಗಲ್ಲ ಅಂದರೆ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ. ನಂದು ಕರೆಕ್ಟಾಗಿದೆ. ಫಸ್ಟಲ್ಲಿ ನೀರು ಸೇರಿಸಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತೇವಾಂಶ ಬಿಡುತ್ತೆ. ಮತ್ತು ಒಂಚೂರು ನೀರು ಸೇರಿಸ್ಕೊಂಡು, ಜಾಸ್ತಿ ತೆಳುವಾಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಬೇಡ, ಒಂದು ಮೀಡಿಯಮ್ ಆಗಿ ಇಟ್ಟು ಕಲಸಿ. ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟೇ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಚಿಕ್ಕ ನಾನು ಬೋಂಡ ಥರ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು, ಇಲ್ಲ ಸಿಲಿಂಡರ್ ಶೇಪ್ ಆ ಥರ ಬೇಕು, ಮಕ್ಕಳು ಹೆಂಗೆ ಇಷ್ಟಪಟ್ಟರೆ, ಇಲ್ಲ ಇನ್ನು ಚಿಕ್ಕದಾಗಿ ಮಾಡ್ಕೊತೀವಿ, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ ಒಂಚೂರು ಕಹಿ ಇರಲ್ಲ ಮತ್ತು ತಿನ್ನೋಕ್ಕೂ ಡಿಫ್ರೆಂಟಾಗಿರುತ್ತೆ ಈ ಸ್ನ್ಯಾಕ್ಸು. ಆ ಮೆಂತ್ಯ ಕಡ್ಡಿ ಹಾಕಿರ್ತೀವಲ್ಲ ಆ ಫ್ಲೇವರ್ ಬರ್ತಾ ಇರುತ್ತೆ. ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಟೊಮೊಟೊ ಕೆಚಪ್ ಜೊತೆ ಆಗಲಿ ಇಲ್ಲ ಚಟ್ನಿ ಇದ್ದರೆ ಚಟ್ನಿ ಜೊತೆ ಸರ್ವ್ ಮಾಡಿ. ಈ ಥರ ಪೇಪರ್ ಬ್ಯಾಗ್ಸ್ ಅಂತೂ ಮನೇಲಿ ಇದ್ದೇ ಇರುತ್ತಲ್ವ, ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬಂಗಾರ ಇಲ್ಲ ಬೆಳ್ಳಿ ಒಡವೆಗಳಿದ್ರೆ ಇದರಲ್ಲಿ ಇಟ್ಬಿಟ್ರೆ ಶೈನಿಂಗ್ ಹೋಗೋದಿಲ್ಲ. ಮತ್ತು ಫ್ರೂಟ್ಸ್ ಅಷ್ಟೇ, ಮನೆಗೆ ಫ್ರೂಟ್ಸ್ ತರ್ತೀವಲ್ಲ, ಈ ಫ್ರೂಟ್ಸ್ನು ನೀವು ಮಾಮೂಲಿ ಈ ಥರ ಬ್ಯಾಗ್ಸಲ್ಲಿ ಕೊಟ್ಟಾಗ ಹಂಗೆ ಕಿಚನಲ್ಲಿ ಇಟ್ಬಿಟ್ರೆ ಸಣ್ಣ ಸಣ್ಣ ನೊಣಗಳು ಬರ್ತಾ ಇರುತ್ತೆ. ಹಣ್ಣುಗಳು ಅಷ್ಟೇ ಬೇಗ ಹಣ್ಣಾಗ್ಬಿಡುತ್ತೆ. ನೀವೇನು ಮಾಡಬೇಕಂದ್ರೆ ಈ ಥರ ಪೇಪರ್ ಬ್ಯಾಗ್ಸ್ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ಬೇಕು, ನೀಟಾಗಿ ಗಾಳಿ ಹೋಗ್ದಿರ ಈ ಥರ ಮುಚ್ಚಿಬಿಟ್ಟು ಕಿಚನಲ್ಲಿಡಿ. ಈ ಥರ ಇಟ್ಟರೆ ಬೇಗ ಹಣ್ಣಾಗೋದು ಇಲ್ಲ, ಸಣ್ಣ ಸಣ್ಣ ನೊಣಗಳು ಕೂಡ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.